ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಗಳೂರು ರೂರಲ್ ಕೋರ್ಟಲ್ಲಿ ಟೈಪಿಸ್ಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು. ಆ ಒಂದು ಎಕ್ಸಾಮಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದಿದ್ರು ಅಂತಂದೇಳಿ ಆ ಒಂದು ಲಿಸ್ಟನ್ನು ಕೂಡ ಬಿಟ್ಟಿದ್ದರು. ಅದಾದ ನಂತರ ಮೆರಿಟ್ ಲಿಸ್ಟನ್ನು ಕೂಡ ಬಿಟ್ಟಿದ್ದರು. ಮೆರಿಟ್ ಲಿಸ್ಟಲ್ಲಿ ಯಾರೆಲ್ಲ ಒಳ್ಳೆಯ ಅಂಕಗಳನ್ನು ಗಳಿಸಿದ್ರು ಅಂತಹ ಅಭ್ಯರ್ಥಿಗಳಿಗೆ ಅವರೇನು ಮಾಡಿದರು, ಸಂದರ್ಶನಕ್ಕೆ ಕರೆದಿದ್ರು. ಆ ಒಂದು ಲಿಸ್ಟನ್ನು ಕೂಡ ಬಿಟ್ಟಿದ್ದರು. ಅದಾದ ನಂತರ ಈಗ ಯಾವ ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನು ಇಂಟರ್ವ್ಯೂವಲ್ಲಿ ಪಡೆದಿದ್ರು ಅಂತಂದೇಳಿ ಆ ಒಂದು ಲಿಸ್ಟನ್ನು ಕೂಡ ನಿನ್ನೆ ರಿಲೀಸ್ ಮಾಡಿದ್ದಾರೆ. ಮತ್ತು ಈಗ ಸೆಲೆಕ್ಷನ್ ಆಗಿರುವಂಥದ್ದು ಲಿಸ್ಟನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಹಾಗೆ ಅಡಿಷ್ನಲ್ ಲಿಸ್ಟಲ್ಲಿ ಇರುವಂತಹ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗ್ತಾರಾ ಇಲ್ವಾ ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿರಿ. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿದ್ರಾ? ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರು ರೂರಲ್ ಕೋರ್ಟಲ್ಲಿ ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಯಿತು. ಈಗ ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಲಿಸ್ಟನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಿಶಾ ಅಂತಂದೇಳಿ ಇವರು ಜನರಲ್ ಮೆರಿಟ್ ಅದರ್ಸಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ದೇವಕ್ಕಿ ಶ್ರೀಶೈಲ ಅಂತಂದೇಳಿ ಇವರು ಕೂಡ ಜನರಲ್ ಮೆರಿಟ್ ಅದರ್ಸಲ್ಲಿ ಸೆಲೆಕ್ಷನ್ ಆಗಿರುವಂಥದ್ದು. ಕಾವ್ಯ HC ಅಂತಂದೇಳಿ ಇವರು ಜನರಲ್ ಮೆರಿಟ್ ವುಮೆನ್ನಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಪ್ರಿಯಾ ವಿಜಯ್ ದವಾಳಿ ಅಂತಂದೇಳಿ ಇವರು ಕೂಡ ಜನರಲ್ ಮೆರಿಟ್ ವುಮೆನ್ನಲ್ಲಿ ಸೆಲೆಕ್ಟ್ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ಪವಿತ್ರ ಅಂತಂದೇಳಿ ಇವರು ಕೂಡ ಜನರಲ್ ಮೆರಿಟ್ ವುಮೆನ್ನಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಯಶೋಧ TL ಜನರಲ್ ಮೆರಿಟ್ ವುಮೆನ್ನು, ಗಾಯತ್ರಿ M ಜನರಲ್ ಮೆರಿಟ್ ವುಮೆನ್ನು, ರಾಹುಲ್ KG ಕ್ಯಾಟಗರಿ 3A ಅಲ್ಲಿ ಇವರು ಸೆಲೆಕ್ಟ್ ಆಗಿರುವಂಥದ್ದು. ವೀಣಾ ಅಂತಂದೇಳಿ ಇವರು ಕೂಡ ಕ್ಯಾಟಗರಿ 3Bಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಪವಿತ್ರ ಬಸವರಾಜ್ ಕಾಮ್ಕರ್ ಅಂತಂದೇಳಿ ಇವರು ಕೂಡ ಕ್ಯಾಟಗರಿ 2Aಯಲ್ಲಿ ಅವರು ಸೆಲೆಕ್ಟ್ ಆಗಿರುವಂಥದ್ದು. ಅಭಿಷೇಕ್ ರಾಜೇಂದ್ರ ಅಂತಂದೇಳಿ ಇವರು SC ಅದರ್ಸಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಪ್ರತಾಪ್ KR ಅಂತಂದೇಳಿ ಇವರು ಜನರಲ್ ಮೆರಿಟ್ ರೂರಲಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಸುಮನ್ ಕತಾರಿ ಇವರು ಕೂಡ ಜನರಲ್ ಮೆರಿಟ್ ರೂರಲಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ವೀಣಾ ಅಂತಂದೇಳಿ ಇವರು ಕೂಡ ಜನರಲ್ ಮೆರಿಟ್ ರೂರಲಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಸ್ವಾತಿ BN ಇವರು ಕೂಡ ಜನರಲ್ ಮೆರಿಟ್ ರೂರಲಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಮೊಹಮ್ಮದ್ ಅಜೀಮ್ ಅಂತಂದೇಳಿ ಇವರು ಕ್ಯಾಟಗರಿ 2Bಯಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಸುಚಿತ್ರಾ TN ಅಂತಂದೇಳಿ ಇವರು ಕೂಡ ಕ್ಯಾಟಗರಿ 2A ವುಮೆನಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಹಾಗೆ ಅಶ್ವಿನಿ A ಅಂತಂದೇಳಿ SC ವುಮೆನಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಸ್ವಾತಿ ನಾಗಪ್ಪ ಕ್ಯಾಟಗರಿ 1A ಅಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಅನುಷಾ P ಅಂತಂದೇಳಿ ಕ್ಯಾಟಗರಿ 2A ವುಮೆನಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಮಂಜುಳಾ ಕ್ಯಾಟಗರಿ 2A ಅಲ್ಲಿ ರೂರಲಲ್ಲಿ ಇವರು ಸೆಲೆಕ್ಟ್ ಆಗಿರುವಂಥದ್ದು. ಕೀರ್ತನಾ C ಇವರು ಕೂಡ SC ವುಮೆನಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಅಶ್ವಿನಿ MS ಅಂತಂದೇಳಿ ಇವರು ಕೂಡ SC ರೂರಲಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಸೋಮಶೇಖರ್ ನಾಟಿಕರ್ ಅಂತಂದೇಳಿ ST ಅದರ್ಸಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ನಾಗರತ್ನ ಈರಪ್ಪ ಪೂಜಾರ್ ಅಂತಂದೇಳಿ ಇವರು ST ವುಮೆನಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಶ್ರೀನಿವಾಸ್ H ಅಂತಂದೇಳಿ ಇವರು ಕೂಡ ಕ್ಯಾಟಗರಿ 1 ಫಿಸಿಕಲ್ ಹ್ಯಾಂಡಿಕ್ಯಾಪ್ಡಲ್ಲಿ ಇವರು ಸೆಲೆಕ್ಟ್ ಆಗಿರುವಂಥದ್ದು. ಸವಿತಾ ಸರೋಡೆ ಅಂತಂದೇಳಿ ಇವರು ಕೂಡ ಜನರಲ್ ಮೆರಿಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡಲ್ಲಿ ಇವರು ಸೆಲೆಕ್ಟ್ ಆಗಿರುವಂಥದ್ದು. ತುಕಾರಾಮ್ ಇನಿ ಅಂತಂದೇಳಿ ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಇವರು ಸೆಲೆಕ್ಟ್ ಆಗಿರುವಂಥದ್ದು. ಒಟ್ಟು ಟೋಟಲ್ ಆಗಿ 28 ಅಭ್ಯರ್ಥಿಗಳು ಈಗ ಸೆಲೆಕ್ಷನ್ ಆಗಿರುವಂಥದ್ದು. ಈ ಒಂದು 20 ಅಭ್ಯರ್ಥಿಗಳು ಕೂಡ ಆದಷ್ಟು ಬೇಗ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡಿ, ಮೆಡಿಕಲ್ ವೆರಿಫಿಕೇಷನನ್ನು ಮಾಡಿ, ಪೊಲೀಸ್ ವೆರಿಫಿಕೇಷನನ್ನು ಮಾಡಿ, ಸಿಂಧುತ್ವ ವೆರಿಫಿಕೇಷನನ್ನು ಮಾಡಿ, ರೂರಲ್ ವೆರಿಫಿಕೇಷನನ್ನು ಮಾಡಿ, ಕನ್ನಡ ಮೀಡಿಯಂ ವೆರಿಫಿಕೇಷನನ್ನು ಮಾಡಿ ಏನು ಮಾಡ್ತಾರೆ, ಅವರು ನಿಮಗೆ ಆರ್ಡರ್ ಕಾಪಿಯನ್ನು ಕಳಿಸ್ತಾ ಹೋಗ್ತಾರೆ. ಈಗ ಜನರಲ್ ಮೆರಿಟಲ್ಲಿರುವಂತಹ ಅಭ್ಯರ್ಥಿಗಳೆಲ್ಲರಿಗೂ ಕೂಡ ಆದಷ್ಟು ಬೇಗ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಅವರಿಗೆ ಜಾಸ್ತಿ ಏನಿರಲ್ಲ, ರೂರಲಲ್ಲಿ ಸೆಲೆಕ್ಟ್ ಆಗಿದ್ರೆ ರೂರಲ್ ಸರ್ಟಿಫಿಕೇಟನ್ನು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಅದರಲ್ಲಿ ಜನರಲ್ ಮೆರಿಟು ರೂರಲ್ ವೆರಿಫಿಕೇಷನ್ ಆದ ನಂತರ ಕೆಲವೊಂದಷ್ಟು ಅಭ್ಯರ್ಥಿಗಳು ಕನ್ನಡ ಮೀಡಿಯಮ್ದಲ್ಲಿ ಏನಾದರೂ ಸೆಲೆಕ್ಟ್ ಆಗಿದ್ದರೆ ಅವ್ರಿಗೂ ಕೂಡ ಕನ್ನಡ ಮೀಡಿಯಂ ವೆರಿಫಿಕೇಷನನ್ನು ಮಾಡ್ತಾ ಹೋಗ್ತಾರೆ. ಇಷ್ಟೇ ಅವರಿಗೆ ವೆರಿಫಿಕೇಷನ್ ಮಾಡೋದು. ಆಮೇಲೆ ಪೊಲೀಸ್ ವೆರಿಫಿಕೇಷನ್ ಎಲ್ಲರಿಗೂ ಕೂಡ ಕಾಮನ್ ಆಗಿರುತ್ತೆ, ಎಲ್ಲರೂ ಕೂಡ ಅದನ್ನು ಮಾಡಿಸ್ಲೇಬೇಕು. ನೆಕ್ಸ್ಟ್ ಇನ್ನೊಂದು ಮೆಡಿಕಲ್ ವೆರಿಫಿಕೇಷನ್ ಇರುತ್ತೆ, ಎಲ್ಲರಿಗೂ ಕೂಡ ಇದು ಕೂಡ ಕಾಮನ್ ಆಗಿರುತ್ತೆ. ಬಟ್ SC STಗಳು ಇರ್ತಾರಲ್ವ, ಅವರಿಗೆ ಕ್ಯಾಸ್ಟ್ ವೆರಿಫಿಕೇಷನ್ ಅಂದರೆ ಸಿಂಧುತ್ವ ವೆರಿಫಿಕೇಷನನ್ನು ಮಾಡ್ತಾ ಹೋಗ್ತಾರೆ. ಅದು ಕಂಪ್ಲೀಟ್ ಆದಮೇಲೆ ಏನು ಮಾಡ್ತಾ ಹೋಗ್ತಾರೆ, ಅವರಿಗೆ ಆರ್ಡರ್ ಕಾಪಿಯನ್ನು ನೀಡ್ತಾ ಹೋಗ್ತಾರೆ. ಇದಿಷ್ಟು ಸೆಲೆಕ್ಷನ್ ಲಿಸ್ಟಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಮಾಹಿತಿ. ಅವ್ರಿಗೆ ಏನು ಮಾಡ್ತಾರೆ, ಫಸ್ಟು ಮೆಡಿಕಲ್ ವೆರಿಫಿಕೇಷನ್ನು, ಪೊಲೀಸ್ ವೆರಿಫಿಕೇಷನ್ನು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಈಗ SSLC ಅಂಕಪಟ್ಟಿಯನ್ನು ವೆರಿಫಿಕೇಷನ್ ಮಾಡ್ತಾರೆ ಅವರು. ನಿಮ್ಮದು ಯಾವ ಬೋರ್ಡಿಗೆ ಸಂಬಂಧಪಟ್ಟಿದೆ ಆ ಒಂದು ಬೋರ್ಡಿಗೆ ಒಂದು ಲೆಟರನ್ನು ಬರೆದು ಅವ್ರು ಏನು ಮಾಡ್ತಾ ಹೋಗ್ತಾರೆ, ವೆರಿಫಿಕೇಷನನ್ನು ಮಾಡ್ತಾ ಹೋಗ್ತಾರೆ. ಅಲ್ಲಿಗೆ ಲೆಟರ್ ಬರೆದು ನೈಜತೆಯನ್ನು ಪರೀಕ್ಷೆ ಮಾಡ್ತಾ ಹೋಗ್ತಾರೆ. ಆಮೇಲೆ PUC ಅಂಕಪಟ್ಟಿಯನ್ನು ನಿಮ್ಮ ಯಾವ ಬೋರ್ಡಿಗೆ ಓದಿದಿರಿ ಆ ಒಂದು ಬೋರ್ಡಿಗೆ ಅವ್ರು ಏನು ಮಾಡ್ತಾರೆ, ನೀವು ಲೆಟ್ರನ್ನು ಹಾಕಿ ವೆರಿಫಿಕೇಷನನ್ನು ಮಾಡ್ತಾ ಹೋಗ್ತಾರೆ. ಆಮೇಲೆ ಕ್ಯಾಸ್ಟ್ ವೆರಿಫಿಕೇಷನನ್ನು ಮಾಡ್ತಾ ಹೋಗ್ತಾರೆ.
ಆಮೇಲೆ ರೂರಲ್ಗೆ ಸಂಬಂಧಪಟ್ಟಂತೆ ವೆರಿಫಿಕೇಷನನ್ನು ಮಾಡ್ತಾರೆ, ಕನ್ನಡ ಮೀಡಿಯಮ್ಗೆ ಸಂಬಂಧಪಟ್ಟಂತೆ ವೆರಿಫಿಕೇಷನನ್ನು ಮಾಡ್ತಾರೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಯಾರೆಲ್ಲ ಇರ್ತೀರಾ 40ರಷ್ಟು ಅಂಗವಿಕಲತೆಯನ್ನು ಹೊಂದಿರ್ಬೇಕು ನೀವು, ಅಂತಹ ಪರೀಕ್ಷೆಯನ್ನು ಕೂಡ ಅವರೆಲ್ಲ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಈಗ ಅಡಿಷ್ನಲ್ ಸೆಲೆಕ್ಷನ್ ಲಿಸ್ಟಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಒಂದು ಸಲಹೆಯನ್ನು ನೀಡ್ತೀನಿ. ಈಗ ಈ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಯಾರೆಲ್ಲ ಇದ್ದಾರಲ್ವ, ಕ್ಯಾಟಗರಿ ವೈಸ್ ಅವರು ಬಿಡುಗಡೆ ಮಾಡಿರುವಂಥದ್ದು. ಈ ಒಂದು ಕ್ಯಾಟಗರಿ ವೈಸಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಆಬ್ಸೆಂಟ್ ಆಗ್ತಾರೋ, ಅಂದರೆ ಜಾಯಿನ್ ಆಗೋದೇ ಇಲ್ವೋ, ಆಮೇಲೆ ಬೇರೆ ಜಾಬಿಗೆ ಆಲ್ರೆಡಿ ಅಪಾಯಿಂಟ್ ಆಗಿರ್ತಾರೋ ಅಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅವರು ಬರಲ್ಲ. ಆ ಟೈಮಲ್ಲಿ ಅಡಿಷ್ನಲ್ ಲಿಸ್ಟಲ್ಲಿರುವಂಥವರು ಎಲಿಜಿಬಲ್ ಆಗ್ತಾರೆ ಆಟೋಮೆಟಿಕಲಿ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಅಡಿಷ್ನಲ್ ಲಿಸ್ಟಲ್ಲಿರುವಂತಹ ಅಭ್ಯರ್ಥಿಗಳು ಯಾರು ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಏನಾದರೂ ಸೆಲೆಕ್ಷನ್ ಲಿಸ್ಟಲ್ಲಿರುವಂತಹ ಅಭ್ಯರ್ಥಿಗಳು ಯಾರಾದರೂ ಕೂಡ ಅವರು ಜಾಬಿಗೆ ಬಂದಿಲ್ಲ, ಅಂದರೆ ಜಾಯಿನ್ ಆಗಿಲ್ಲ ಅಂತಂದರೆ ನಿಮ್ಮನ್ನು ಅವ್ರು ಏನು ಮಾಡ್ತಾ ಹೋಗ್ತಾರೆ, ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಅದ್ರ ಸಲುವಾಗಿ ಅವ್ರು ಏನು ಮಾಡ್ತಾರೆ, ನಿಮಗೆ ಅಡಿಷ್ನಲ್ ಲಿಸ್ಟ್ ಅಂತಂದೇಳಿ ಬಿಡ್ತಾ ಹೋಗ್ತಾರೆ. ಇಲ್ಲಿ ವೈವದಲ್ಲಿ ಯಾವ ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅಂತಂದೇಳಿ ಆ ಒಂದು ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ, ಅದನ್ನು ಕೂಡ ನಾನು ನೀಡ್ತೀನಿ. ಮತ್ತು ವೈವದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅಂತಂದೇಳಿ ಡಿಫ್ರೆಂಟ್ ಡೇಟಲ್ಲಿ ಇಂಟರ್ವ್ಯೂವನ್ನು ಅಟೆಂಡ್ ಮಾಡಿದರು, ಆ ಒಂದು ಲಿಸ್ಟನ್ನು ಬಿಡ್ತಾ ಹೋಗ್ತೀನಿ. ಹಾಗೆ ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾ ಹೋಗ್ತೀನಿ, ಆಮೇಲೆ ಅಡಿಷ್ನಲ್ ಲಿಸ್ಟನ್ನು ಕೂಡ ಬಿಡ್ತಾ ಹೋಗ್ತೀನಿ. ಈ 3 ಲಿಸ್ಟನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ನೀವೇನು ಮಾಡ್ಬೇಕಪ್ಪ ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗ್ರಿ. ಈ ಒಂದು 3 PDF ಡೌನ್ಲೋಡ್ ಮಾಡ್ಕೊಳ್ರಿ, ನೀವು ನೀಟಾಗಿ ನೋಡ್ಕೊಳ್ರಿ. ಅದಾದಮೇಲೆ ನಂದು ವಾಟ್ಸಪ್ ಲಿಂಕು ಕೂಡ ಇಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ವಾಟ್ಸಪ್ ಲಿಂಕನ್ನು ಕೊಟ್ಟಿರ್ತೀನಿ. ವಾಟ್ಸಪ್ ಜಾಯ್ನ್ ಆದರೆ ಬೆಟರ್. ಹಲವಾರು ಅಪ್ಡೇಟ್ಗಳನ್ನು ನಾನು ಟೆಲಿಗ್ರಾಮು ಪ್ಲಸ್ ವಾಟ್ಸಪ್ಪಲ್ಲಿ ಎರಡೂ ಕಡೆ ಕೂಡ ನಾನು ನೀಡ್ತಾ ಹೋಗ್ತೀನಿ. ಆದ್ದರಿಂದ ಆದಷ್ಟು ಬೇಗ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮ್ಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.